ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಿರೋ ವಿಷಯ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಿದ್ದು. ರೇಷನ್ ಕಾರ್ಡ್ನ ನಾವು ಮನೆಯಲ್ಲೇ ಮೊಬೈಲ್ನಲ್ಲೇ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ನಿಮಗೆ ಎಲ್ಲಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ. ಕಂಪ್ಲೀಟ್ ನೋಡಿ, ಕಂಪ್ಲೀಟ್ ಪ್ರೊಸೆಸ್ ಗೊತ್ತಾಗುತ್ತೆ. ಮತ್ತು ಇದನ್ನು ನಾವು ಹೊರಗಡೆ ಹೋಗಿ ತೊಗೋಬೇಕು ಸೆಂಟ್ರ್ಗಳಲ್ಲಿ ಅಂದರೆ ಅದಕ್ಕೆ ದುಡ್ಡು ಕಟ್ಟಬೇಕಾಗತ್ತೆ. ಅದ್ರ ಬದಲು ನಾವೇ ನಮ್ಮ ಮನೆಯಲ್ಲೇ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಇವಾಗ ಫಸ್ಟು ಯಾವ್ದಾದ್ರು ಒಂದು ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ನೀವು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಸರ್ಚ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಆಪ್ಷನ್ ಬರುತ್ತೆ ನೋಡಿ, ದಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈ ಕನ್ಸ್ಯೂಮರ್ ಅಫೇರ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ, ಮುಖಪುಟ, ನಮ್ಮ ಬಗ್ಗೆ ನಿಯಮಗಳೆಲ್ಲ. ಇಲ್ಲಿ ಲಾಸ್ಟಲ್ಲಿ ಈ ಸೇವೆಗಳು ಅಂತ ಇದೆಯಲ್ಲ, ಲಾಸ್ಟಲ್ಲಿ ಬಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಈ ಪಡಿತರ ಚೀಟಿ, ಈ ಸ್ಥಿತಿ, ಈ ಥರ ಎಲ್ಲ ಇರುತ್ತೆ. ನೀವು ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಲಿ ಹೊಸ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಯಾವ ವಿಭಾಗಕ್ಕೆ ಬರುತ್ತೆ, ಮೈಸೂರಾ, ಬೆಂಗಳೂರಾ, ಆ ಥರ. ನಮ್ಮದು ಮೈಸೂರು, ಆಗ ಮೈಸೂರು ವಿಭಾಗದ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೋಡಿ, ಈ ಥರ ಓಪನ್ ಆಗುತ್ತೆ. ಇಲ್ಲಿ ಹೊಸ ಪಡಿತರ ಚೀಟಿ ಸಲ್ಲಿಸಿದ ಅರ್ಜಿಯ ಸ್ಥಿತಿ, ಪಡಿತರ ಚೀಟಿ ವಿವರ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ನಾವು ರೇಷನ್ ಕಾರ್ಡ್ ನೋಡಬೇಕಲ್ಲ. ಹಾಗಾಗಿ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ. ಇಲ್ಲಿ ವಿತ್ OTP, ವಿತೌಟ್ OTP ಅಂತ ಬರುತ್ತೆ. ವಿತ್ OTP ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ರೇಷನ್ ಕಾರ್ಡ್ನ ಎಂಟ್ರಿ ಮಾಡಿ, ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ಗೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಅಂತ ಇದೆ, ಅಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿರೋ ಎಲ್ಲರದ್ದು ನೇಮ್ ತೋರಿಸುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಗೋ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕನ್ನಡ, ಇಂಗ್ಲೀಷ್ ಅಂತ ಕೇಳುತ್ತೆ. ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಬೇಕಾ, ಇಂಗ್ಲೀಷ್ ಮೇಲೆ ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ ಕಾಣ್ತಿದೆಯಲ್ಲ, ಅದು ಕರೆಕ್ಟಾಗಿ ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಿಬಿಟ್ಟು ಗೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಮೆಸೇಜ್ ಬರುತ್ತೆ. ಇದನ್ನು ಓದ್ಕೊಳ್ಳಿ ಕರೆಕ್ಟಾಗಿ. ಪಡಿತರ ವಿವರಣೆ ಉದ್ದೇಶಕ್ಕಾಗಿ ಮಾತ್ರ ಬಳಸಲಾಗುವುದು ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಎಸ್ ಅಂತ ಕ್ಲಿಕ್ ಮಾಡಿ. ಅದ್ರ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ OTP, ಸೆಲೆಕ್ಟ್ ಟೈಪ್ ಆಫ್ ಅಥೆಂಟಿಕೇಷನ್, OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋನ್ ನಂಬರ್ಗೆ, ಯಾವುದು ಸೆಲೆಕ್ಟ್ ಮಾಡಿರ್ತಾರಲ್ಲ ನೇಮು, ಅವರ ಆಧಾರ ರಿಲೇಟೆಡ್ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಯಾರ್ದು ನೇಮ್ ಸೆಲೆಕ್ಟ್ ಮಾಡಿರುತ್ತೆ ಅವ್ರದ್ದು ಆಧಾರ ಫೋನ್ ನಂಬರ್ಗೆ ಅಲ್ಲಿ OTP ಎಂಟ್ರಿ ಮಾಡಿಬಿಟ್ಟು ಗೋ ಅಂತ ಕ್ಲಿಕ್ ಮಾಡಿ. ನೋಡಿ, ಈ ಥರ ರೇಷನ್ ಕಾರ್ಡ್ ಓಪನ್ ಆಗುತ್ತೆ ನಿಮ್ಮದು. ಇಲ್ಲಿ ನಿಮ್ಮದು ಡೀಟೇಲ್ಸ್ ಪ್ರತಿಯೊಂದು ತೋರಿಸುತ್ತೆ. ನಿಮ್ಮದು ಯಾವುದು ಅಂಗಡಿ, ಪಡಿತರ ಚೀಟಿ ಅಂಗಡಿ ಯಾವುದು, ನಿಮ್ಮೂರು, ಪಂಚಾಯಿತಿ, ಪ್ರತಿಯೊಂದು ಡೀಟೇಲ್ಸು ತೋರಿಸುತ್ತೆ. ಇಲ್ಲಿ ನೋಡಿ ಸ್ಥಿತಿ ಆ್ಯಕ್ಟಿವ್ ಅಂತ ಇದೆ. ಮತ್ತು KYC ಸ್ಟೇಟಸ್ ಎಸ್ ಅಂತ ಇದೆ ಎಲ್ಲರದ್ದು. ಅಲ್ಲಿರೋ ಫ್ಯಾಮಿಲಿ ಯಾರ್ಯಾರಿದ್ದಾರೆ ಮೆಂಬರ್ಸು ಅವ್ರದ್ದೆಲ್ಲ ಎಸ್ ಅಂತ ಇರಬೇಕು. ಅವಾಗ KYC ಸ್ಟೇಟಸ್ ಕರೆಕ್ಟಾಗಿದೆ. ಪಕ್ಕದಲ್ಲಿ ನೋಡಿ ಅಕ್ಕಿ ಎಷ್ಟು ಅಲಾಟ್ಮೆಂಟ್ ಆಗಿದೆ ಈ ತಿಂಗಳು ಆಗಸ್ಟಲ್ಲಿ 20 kg, ರಾಗಿ ಎಷ್ಟು 12 kg, ಈ ರೀತಿಯ ಮಂಜೂರಾದ ಪಡಿತರ, ಈ ಥರ ಎಲ್ಲ ತೋರಿಸುತ್ತೆ. ಹಾಗೆ ಕೆಳಗಡೆ ಬಂದರೆ ನಾವು ಇಲ್ಲಿ ನೋಡಿ ಲಾಸ್ಟಲ್ಲಿ ಈ ಪಡಿತರ ವಿವರ ಅಂತ ಇದೆ, ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಓಪನ್ ಆಗುತ್ತೆ ನಮ್ಮದು ರೇಷನ್ ಕಾರ್ಡು. ಇಲ್ಲಿ ಏನು ಅಂದರೆ ಅದು ಒಂದು ವಾಟರ್ ಮಾರ್ಕ್ ಕಾಣ್ತಾ ಇರುತ್ತೆ ನಮ್ಮ ರೇಷನ್ ಕಾರ್ಡ್ ಮೇಲೆ. ಅದನ್ನು ಯಾವ ಥರ ರಿಮೂವ್ ಮಾಡೋದು ಅನ್ನೋದನ್ನು ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಇದೇ ಥರ ನೀವು ಫಾಲೋ ಮಾಡಿದ್ರೆ ನಿಮ್ಮ ವಾಟರ್ ಮಾರ್ಕು ರಿಮೂವ್ ಆಗುತ್ತೆ. ರಿಮೂವ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಈ ಥರ ಶೋ ಆಗುತ್ತೆ. ನೋಡಿ, ಇವಾಗ ನೀವು ಇದನ್ನು ಪ್ರಿಂಟ್ ತೆಗೆದು ನೀವು ಇಟ್ಕೋಬೋದು ನಿಮ್ಮ ರೇಷನ್ ಕಾರ್ಡನ್ನ ನೀವೇನೆ. ಈ ರೀತಿಯಾಗಿ ನಾವು ನಮ್ಮ ರೇಷನ್ ಕಾರ್ಡನ್ನ ನಾವೇ ಸ್ವತಃ ನಮ್ಮ ಫೋನಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಫಾಲೋ ಮಾಡಿ. ಮತ್ತು ಈ ವಿಡಿಯೋಸ್ನ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೆ. ಥ್ಯಾಂಕ್ ಯು.